ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಮತ್ತೊಮ್ಮೆ ತಮ್ಮ ನಡೆಯಿಂದ ವ್ಯಾಪಕ ಟೀಕೆಗೊಳಗಾಗಿದ್ದಾರೆ. ಮನೆಗೆ ಬಂದ ಮಕ್ಕಳ ಪೋಷಕರಿಗೆ ರಬ್ಬಿಶ್ ಅಂತ ಹೇಳಿ ಅವಮಾನ ಮಾಡಿದ್ದಾರೆ. ಮೀಡಿಯಾದವರನ್ನ ಕಂಡು ಉರಿದು ಬಿದ್ದಿದ್ದಾರೆ. What did media do on this rubbish? Media do on this rubbish in my house? Not at all. ನೋಡಿದ್ರಲ್ಲ, ಶಿಕ್ಷಣ ಸಚಿವರ ದರ್ಪವನ್ನ. 1ನೇ ತರಗತಿ ಪ್ರವೇಶಾತಿ ವಯೋಮಿತಿ ಗೊಂದಲ ವಿಚಾರವಾಗಿ ಭೇಟಿ ಮಾಡಲು ಬಂದಿದ್ದ ಪೋಷಕರೊಂದಿಗೆ ಉದ್ದಟತನ ತೋರಿದ್ದಾರೆ. ಮೀಡಿಯಾದವರ ಜೊತೆ ಬಂದಿದ್ದೀರಾ ಅಂತ ಉರಿದುರಿದು ಬಿದ್ದಿದ್ದಾರೆ. 1ನೇ ತರಗತಿ ಪ್ರವೇಶಾತಿ ವಯೋಮಿತಿ ಗೊಂದಲ ಪರಿಹಾರ ಕೇಳಿ ಮನೆಗೆ ಬಂದ ಪೋಷಕರಿಗೆ ಅವಮಾನ. What did media do on this rubbish in my house? Not at all. ಹೌದು, ಮಕ್ಕಳ ಪೋಷಕರು ಮಾಧ್ಯಮದವರ ಜೊತೆ ಬಂದಿದ್ದಕ್ಕೆ ಶಿಕ್ಷಣ ಸಚಿವರು ಉರಿದುರಿದು ಬಿದ್ದಿದ್ದಾರೆ. ಇಂಗ್ಲಿಷ್ನಲ್ಲಿ ಡೈಲಾಗ್ ಮೇಲೆ ಡೈಲಾಗ್ ಹೊಡೆದು ರಬ್ಬಿಶ್ ಎಂದು ದರ್ಪ ತೋರಿದ್ದಾರೆ. ಪ್ರವೇಶಾತಿ ವಯೋಮಿತಿ ವಿಚಾರಕ್ಕೆ ಮನವಿಗೆ ತೆರಳಿದ್ದ ಪೋಷಕರ ಎದುರು ಸಚಿವರು ಪೌರುಷ ತೋರಿದ್ದಾರೆ. ಮನೆ ಬಾಗಿಲಿಗೆ ಬಂದವರಿಗೆ ಅವಮಾನ ಮಾಡಿದ್ದಾರೆ. ಜನರ ಜೊತೆ ಬಂಗಾರಪ್ಪ ಗಿರಿ ಮಗನ ಗಿರಿಕ್. ಮಿನಿಸ್ಟರ್ ಮನೆಯಲ್ಲಿ ಮಾಧ್ಯಮಕ್ಕಿಲ್ವಾ ಎಂಟ್ರಿ? What did media do on this rubbish? Media do on this rubbish in my house? Not at all. ಸಚಿವ ಮಧು ಬಂಗಾರಪ್ಪಗೆ ಮೀಡಿಯಾದವರನ್ನ ಕಂಡ್ರೆ ಅದೇನೋ ಸಮಸ್ಯೆನೋ ಏನೋ. ಮಾಧ್ಯಮದವರನ್ನ ಕಂಡ ಕೂಡಲೇ ನಿಗಿನಿಗಿ ಕೆಂಡ ಕಾರಿದ್ದಾರೆ. ಪೋಷಕರು ಮೀಡಿಯಾದವರನ್ನ ಕರೆದುಕೊಂಡು ಬಂದಿದ್ದಕ್ಕೆ ನನ್ನ ಮನೆಯಲ್ಲಿ ಇದಕ್ಕೆಲ್ಲ ಅವಕಾಶ ಇಲ್ಲ ಅಂತ ರೇಗಾಡಿದ್ದಾರೆ. ಅಸಂಬದ್ಧ ಮಾತಿನ ಬೆನ್ನಲ್ಲೇ ಸಚಿವರು ಅಲರ್ಟ್. ಇನ್ನು ತಾವಾಡಿದ ದರ್ಪದ ಮಾತಿನ ಅರಿವಾಗ್ತಿದ್ದಂತೆ ಉಲ್ಟಾ ಹೊಡೆದಿದ್ದಾರೆ. ಮಾಧ್ಯಮದವರಿಗೆ ರಬ್ಬಿಶ್ ಎಂಬ ಮಾತು ಹೇಳಿದ್ದಲ್ಲ, ಪೋಷಕರಿಗೆ ಅಂತ ತೇಪೆ ಹಚ್ಚಿದ್ದಾರೆ. ನೀವು ಕರೆದಾಗ ಮಾತ್ರ ಬರಬೇಕು ಅಂತ ಸರ್ ಮೀಡಿಯಾ, ಅಥವಾ ಮೀಡಿಯಾ ಕಂಡ್ರೆ ಯಾಕೆ ಇಷ್ಟೊಂದು ಹಂಗಲ್ಲ. ಅವ್ರ ವಿಚಾರಕ್ಕೆ ನಿಮಗೀಗ ನಾನು ಕರೆದು ಮಾತಾಡ್ತಾ ಇಲ್ಲ. ನೀವು ಸುಮ್ಮನೆ ಇಲ್ಲದೆ ವರ್ಡ್ ಎಲ್ಲ ಬಳಕೆ ಮಾಡಿ ಯಾರಿಗೆ ರಬ್ಬಿಶ್ ಮಾಡಿ ಯಾರಿಗೆ? ನಿಮಗೆ ಮೀಡಿಯಾದವ್ರಿಗೆ ಕರ್ಕೊಂಡ್ಬಂದು ಅವ್ರಿಗೆ ಯಾಕೆ ಹೇಳ್ದೆ ಅಂದ್ರೆ ಅವ್ರ ಪರವಾಗಿ ನಿಂತ್ಕೊಳ್ಬೇಕಾದ್ರೆ ನಾನು ಕಾನೂನು ಮಾಡ್ಬೇಕಲ್ವಾ? ನೀವು ಅದನ್ನ ಸುಮ್ಮನೆ ಇಲ್ಲದಲ್ಲ ಸರ್. ನೋಡಿ ನೋಡಿ ನೋಡಿ, ಐ ಆಮ್ ನಾಟ್ ಗೋಯಿಂಗ್ ಟು ರಿಯಾಕ್ಟ್ ಟು ದಿಸ್. ನಾನು ಅವ್ರಿಗೆ ಹೇಳಿರೋದನ್ನ ನಿಮಗಲ್ಲ. ಮಧು ಬಂಗಾರಪ್ಪರವರದ್ದು ಈ ತರದ ವಿವಾದ ಹೊಸತೇನಲ್ಲ. ಈ ಹಿಂದೆ ಕೂಡ ತಮ್ಮ ನಡವಳಿಕೆಯಿಂದಲೇ ಹಲವು ಬಾರಿ ಟೀಕೆಗೆ ಗುರಿಯಾಗಿದ್ದಾರೆ. ಶಿಕ್ಷಣ ಸಚಿವರಿಗೆ ಯಾಕಿಷ್ಟು ದರ್ಪ ಅಂತ ಜನರು ಛೀಮಾರಿ ಹಾಕ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಮತ್ತೊಮ್ಮೆ ತಮ್ಮ ನಡೆಯಿಂದ ವ್ಯಾಪಕ ಟೀಕೆಗೊಳಗಾಗಿದ್ದಾರೆ. ಮನೆಗೆ ಬಂದ ಮಕ್ಕಳ ಪೋಷಕರಿಗೆ ರಬ್ಬಿಶ್ ಅಂತ ಹೇಳಿ ಅವಮಾನ ಮಾಡಿದ್ದಾರೆ. ಮೀಡಿಯಾದವರನ್ನ ಕಂಡು ಉರಿದು ಬಿದ್ದಿದ್ದಾರೆ. What did media do on this rubbish? Media do on this rubbish in my house? Not at all. ನೋಡಿದ್ರಲ್ಲ, ಶಿಕ್ಷಣ ಸಚಿವರ ದರ್ಪವನ್ನ. 1ನೇ ತರಗತಿ ಪ್ರವೇಶಾತಿ ವಯೋಮಿತಿ ಗೊಂದಲ ವಿಚಾರವಾಗಿ ಭೇಟಿ ಮಾಡಲು ಬಂದಿದ್ದ ಪೋಷಕರೊಂದಿಗೆ ಉದ್ದಟತನ ತೋರಿದ್ದಾರೆ. ಮೀಡಿಯಾದವರ ಜೊತೆ ಬಂದಿದ್ದೀರಾ ಅಂತ ಉರಿದುರಿದು ಬಿದ್ದಿದ್ದಾರೆ. 1ನೇ ತರಗತಿ ಪ್ರವೇಶಾತಿ ವಯೋಮಿತಿ ಗೊಂದಲ ಪರಿಹಾರ ಕೇಳಿ ಮನೆಗೆ ಬಂದ ಪೋಷಕರಿಗೆ ಅವಮಾನ. What did media do on this rubbish in my house? Not at all. ಹೌದು, ಮಕ್ಕಳ ಪೋಷಕರು ಮಾಧ್ಯಮದವರ ಜೊತೆ ಬಂದಿದ್ದಕ್ಕೆ ಶಿಕ್ಷಣ ಸಚಿವರು ಉರಿದುರಿದು ಬಿದ್ದಿದ್ದಾರೆ. ಇಂಗ್ಲಿಷ್ನಲ್ಲಿ ಡೈಲಾಗ್ ಮೇಲೆ ಡೈಲಾಗ್ ಹೊಡೆದು ರಬ್ಬಿಶ್ ಎಂದು ದರ್ಪ ತೋರಿದ್ದಾರೆ. ಪ್ರವೇಶಾತಿ ವಯೋಮಿತಿ ವಿಚಾರಕ್ಕೆ ಮನವಿಗೆ ತೆರಳಿದ್ದ ಪೋಷಕರ ಎದುರು ಸಚಿವರು ಪೌರುಷ ತೋರಿದ್ದಾರೆ. ಮನೆ ಬಾಗಿಲಿಗೆ ಬಂದವರಿಗೆ ಅವಮಾನ ಮಾಡಿದ್ದಾರೆ. ಜನರ ಜೊತೆ ಬಂಗಾರಪ್ಪ ಗಿರಿ ಮಗನ ಗಿರಿಕ್. ಮಿನಿಸ್ಟರ್ ಮನೆಯಲ್ಲಿ ಮಾಧ್ಯಮಕ್ಕಿಲ್ವಾ ಎಂಟ್ರಿ? What did media do on this rubbish? Media do on this rubbish in my house? Not at all. ಸಚಿವ ಮಧು ಬಂಗಾರಪ್ಪಗೆ ಮೀಡಿಯಾದವರನ್ನ ಕಂಡ್ರೆ ಅದೇನೋ ಸಮಸ್ಯೆನೋ ಏನೋ. ಮಾಧ್ಯಮದವರನ್ನ ಕಂಡ ಕೂಡಲೇ ನಿಗಿನಿಗಿ ಕೆಂಡ ಕಾರಿದ್ದಾರೆ. ಪೋಷಕರು ಮೀಡಿಯಾದವರನ್ನ ಕರೆದುಕೊಂಡು ಬಂದಿದ್ದಕ್ಕೆ ನನ್ನ ಮನೆಯಲ್ಲಿ ಇದಕ್ಕೆಲ್ಲ ಅವಕಾಶ ಇಲ್ಲ ಅಂತ ರೇಗಾಡಿದ್ದಾರೆ. ಅಸಂಬದ್ಧ ಮಾತಿನ ಬೆನ್ನಲ್ಲೇ ಸಚಿವರು ಅಲರ್ಟ್. ಇನ್ನು ತಾವಾಡಿದ ದರ್ಪದ ಮಾತಿನ ಅರಿವಾಗ್ತಿದ್ದಂತೆ ಉಲ್ಟಾ ಹೊಡೆದಿದ್ದಾರೆ. ಮಾಧ್ಯಮದವರಿಗೆ ರಬ್ಬಿಶ್ ಎಂಬ ಮಾತು ಹೇಳಿದ್ದಲ್ಲ, ಪೋಷಕರಿಗೆ ಅಂತ ತೇಪೆ ಹಚ್ಚಿದ್ದಾರೆ. ನೀವು ಕರೆದಾಗ ಮಾತ್ರ ಬರಬೇಕು ಅಂತ ಸರ್ ಮೀಡಿಯಾ, ಅಥವಾ ಮೀಡಿಯಾ ಕಂಡ್ರೆ ಯಾಕೆ ಇಷ್ಟೊಂದು ಹಂಗಲ್ಲ. ಅವ್ರ ವಿಚಾರಕ್ಕೆ ನಿಮಗೀಗ ನಾನು ಕರೆದು ಮಾತಾಡ್ತಾ ಇಲ್ಲ. ನೀವು ಸುಮ್ಮನೆ ಇಲ್ಲದೆ ವರ್ಡ್ ಎಲ್ಲ ಬಳಕೆ ಮಾಡಿ ಯಾರಿಗೆ? ರಬ್ಬಿಶ್ ಮಾಡಿ ಯಾರಿಗೆ? ನಿಮಗೆ? ಮೀಡಿಯಾದವ್ರಿಗೆ ಕರ್ಕೊಂಡ್ಬಂದು ಅವ್ರಿಗೆ ಯಾಕೆ ಹೇಳ್ದೆ ಅಂದ್ರೆ
ಅವ್ರ ಪರವಾಗಿ ನಿಂತ್ಕೊಳ್ಬೇಕಾದ್ರೆ ನಾನು ಕಾನೂನು ಮಾಡ್ಬೇಕಲ್ವಾ? ನೀವು ಅದನ್ನ ಸುಮ್ಮನೆ ಇಲ್ಲದೆ ಇರೋದನ್ನ ಇಲ್ಲದಲ್ಲ ಸರ್. ನೋಡಿ ನೋಡಿ ನೋಡಿ, ಐ ಆಮ್ ನಾಟ್ ಗೋಯಿಂಗ್ ಟು ರಿಯಾಕ್ಟ್ ಟು ದಿಸ್. ನಾನು ಅವ್ರಿಗೆ ಹೇಳಿರೋದನ್ನ ನಿಮಗಲ್ಲ. ಮಧು ಬಂಗಾರಪ್ಪರವರದ್ದು ಈ ತರದ ವಿವಾದ ಹೊಸತೇನಲ್ಲ. ಈ ಹಿಂದೆ ಕೂಡ ತಮ್ಮ ನಡವಳಿಕೆಯಿಂದಲೇ ಹಲವು ಬಾರಿ ಟೀಕೆಗೆ ಗುರಿಯಾಗಿದ್ದಾರೆ. ಶಿಕ್ಷಣ ಸಚಿವರಿಗೆ ಯಾಕಿಷ್ಟು ದರ್ಪ ಅಂತ ಜನರು ಛೀಮಾರಿ ಹಾಕ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಮತ್ತೊಮ್ಮೆ ತಮ್ಮ ನಡೆಯಿಂದ ವ್ಯಾಪಕ ಟೀಕೆಗೊಳಗಾಗಿದ್ದಾರೆ. ಮನೆಗೆ ಬಂದ ಮಕ್ಕಳ ಪೋಷಕರಿಗೆ ರಬ್ಬಿಶ್ ಅಂತ ಹೇಳಿ ಅವಮಾನ ಮಾಡಿದ್ದಾರೆ. ಮೀಡಿಯಾದವರನ್ನ ಕಂಡು ಉರಿದು ಬಿದ್ದಿದ್ದಾರೆ. What did media do all this rubbish? Media do all this rubbish in my house? ನೋಡಿದ್ರಲ್ಲ, ಶಿಕ್ಷಣ ಸಚಿವರ ದರ್ಪವನ್ನ. 1ನೇ ತರಗತಿ ಪ್ರವೇಶಾತಿ ವಯೋಮಿತಿ ಗೊಂದಲ ವಿಚಾರವಾಗಿ ಭೇಟಿ ಮಾಡಲು ಬಂದಿದ್ದ ಪೋಷಕರೊಂದಿಗೆ ಉದ್ದಟತನ ತೋರಿದ್ದಾರೆ. ಮೀಡಿಯಾದವರ ಜೊತೆ ಬಂದಿದ್ದೀರಾ ಅಂತ ಉರಿದುರಿದು ಬಿದ್ದಿದ್ದಾರೆ. 1ನೇ ತರಗತಿ ಪ್ರವೇಶಾತಿ ವಯೋಮಿತಿ ಗೊಂದಲ ಪರಿಹಾರ ಕೇಳಿ ಮನೆಗೆ ಬಂದ ಪೋಷಕರಿಗೆ ಅವಮಾನ. Media do all this rubbish in my house? ಹೌದು, ಮಕ್ಕಳ ಪೋಷಕರು ಮಾಧ್ಯಮದವರ ಜೊತೆ ಬಂದಿದ್ದಕ್ಕೆ ಶಿಕ್ಷಣ ಸಚಿವರು ಉರಿದುರಿದು ಬಿದ್ದಿದ್ದಾರೆ. ಇಂಗ್ಲಿಷ್ನಲ್ಲಿ ಡೈಲಾಗ್ ಮೇಲೆ ಡೈಲಾಗ್ ಹೊಡೆದು ರಬ್ಬಿಶ್ ಎಂದು ದರ್ಪ ತೋರಿದ್ದಾರೆ. ಪ್ರವೇಶಾತಿ ವಯೋಮಿತಿ ವಿಚಾರಕ್ಕೆ ಮನವಿಗೆ ತೆರಳಿದ್ದ ಪೋಷಕರ ಎದುರು ಸಚಿವರು ಪೌರುಷ ತೋರಿದ್ದಾರೆ. ಮನೆ ಬಾಗಿಲಿಗೆ ಬಂದವರಿಗೆ ಅವಮಾನ ಮಾಡಿದ್ದಾರೆ. ಜನರ ಜೊತೆ ಬಂಗಾರಪ್ಪ ಕಿರಿಮಗನ ಕಿರಿಕ್. ಮಿನಿಸ್ಟರ್ ಮನೆಯಲ್ಲಿ ಮಾಧ್ಯಮಕ್ಕಿಲ್ವಾ ಎಂಟ್ರಿ? What did media do all this rubbish? Media do all this rubbish in my house? ಸಚಿವ ಮಧು ಬಂಗಾರಪ್ಪಗೆ ಮೀಡಿಯಾದವರನ್ನ ಕಂಡ್ರೆ ಅದೇನೋ ಸಮಸ್ಯೆನೋ ಏನೋ. ಮಾಧ್ಯಮದವರನ್ನ ಕಂಡ ಕೂಡಲೇ ನಿಗಿ ಕೆಂಡ ಕಾರಿದ್ದಾರೆ. ಪೋಷಕರು ಮೀಡಿಯಾದವರನ್ನ ಕರೆದುಕೊಂಡು ಬಂದಿದ್ದಕ್ಕೆ ನನ್ನ ಮನೆಯಲ್ಲಿ ಇದಕ್ಕೆಲ್ಲ ಅವಕಾಶ ಇಲ್ಲ ಅಂತ ರೇಗಾಡಿದ್ದಾರೆ. ಅಸಂಬದ್ಧ ಮಾತಿನ ಬೆನ್ನಲ್ಲೇ ಸಚಿವರು ಅಲರ್ಟ್. ಇನ್ನು ತಾವಾಡಿದ ದರ್ಪದ ಮಾತಿನ ಅರಿವಾಗ್ತಿದ್ದಂತೆ ಉಲ್ಟಾ ಹೊಡೆದಿದ್ದಾರೆ. ಮಾಧ್ಯಮದವರಿಗೆ ರಬ್ಬಿಶ್ ಎಂಬ ಮಾತು ಹೇಳಿದ್ದಲ್ಲ, ಪೋಷಕರಿಗೆ ಅಂತ ತೇಪೆ ಹಚ್ಚಿದ್ದಾರೆ. ನೀವು ಕರೆದಾಗ ಮಾತ್ರ ಬರಬೇಕು ಅಂತ ಸರ್ ಮೀಡಿಯಾ, ಅಥವಾ ಮೀಡಿಯಾ ಕಂಡ್ರೆ ಯಾಕೆ ಇಷ್ಟೊಂದು ಹಂಗಲ್ಲ. ಅವ್ರ ವಿಚಾರಕ್ಕೆ ನಿಮಗೆ ಈಗ ನಾನು ಕರೆದು ಮಾತಾಡ್ತಾ ಇಲ್ಲ. ನೀವು ಸುಮ್ಮನೆ ಇಲ್ಲದೆ ವರ್ಡ್ ಎಲ್ಲ ಬಳಕೆ ಮಾಡಿ ಯಾರಿಗೆ ರಬ್ಬಿಶ್ ಮಾಡಿ ಯಾರಿಗೆ? ನಿಮಗೆ ಮೀಡಿಯಾದವ್ರಿಗೆ ಕರ್ಕೊಂಡ್ಬಂದು ಅವ್ರಿಗೆ ಹೇಳ್ದೆ. ಅವ್ರಿಗೆ ಯಾಕೆ ಹೇಳ್ದೆ ಅಂದ್ರೆ ಅವ್ರ ಪರವಾಗಿ ನಿಂತ್ಕೊಳ್ಬೇಕಾದ್ರೆ ನಾನು ಕಾನೂನು ಮಾಡ್ಬೇಕಲ್ವಾ? ನೀವು ಅದನ್ನ ಸುಮ್ಮನೆ ಇಲ್ಲದೆ ಇರೋದನ್ನ ಇಲ್ಲದಲ್ಲ ಸರ್. ನೋಡಿ ನೋಡಿ ನೋಡಿ, ಐ ಆಮ್ ನಾಟ್ ಗೋಯಿಂಗ್ ಟು ರಿಯಾಕ್ಟ್ ಟು ದಿಸ್. ನಾನು ಅವ್ರಿಗೆ ಹೇಳಿರೋದನ್ನ ನಿಮಗಲ್ಲ. ಮಧು ಬಂಗಾರಪ್ಪರವರದ್ದು ಈ ತರದ ವಿವಾದ ಹೊಸತೇನಲ್ಲ. ಈ ಹಿಂದೆ ಕೂಡ ತಮ್ಮ ನಡವಳಿಕೆಯಿಂದಲೇ ಹಲವು ಬಾರಿ ಟೀಕೆಗೆ ಗುರಿಯಾಗಿದ್ದಾರೆ. ಶಿಕ್ಷಣ ಸಚಿವರಿಗೆ ಯಾಕಿಷ್ಟು ದರ್ಪ ಅಂತ ಜನರು ಛೀಮಾರಿ ಹಾಕ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.